ಇವಾಗಿರೋ ಜನ್ರೇಷನಲ್ಲಿ ಬೇರೆ ಕಡೆ ಆಚೆ ಎಲ್ಲೋ ಹೋಗಿ ಪ್ರೀತಿನ ಹುಡುಕ್ತಿರ್ತಾರೆ ಮನೇಲಿರೋ ಪ್ರೀತಿನ ಬಿಟ್ಟು. ಬೇರೆ ಯಾವುದೋ ಟ್ರಾಪ್ಸ್ಗೆಲ್ಲ ಬೀಳ್ತಿರ್ತಾರೆ, ಅದಕ್ಕೆಲ್ಲ ಬಿದ್ದು ಹೆಂಗೆ ಜೀವನ ಹಾಳು ಮಾಡ್ಕೋತಾರೆ ಅನ್ನೋದು ಮೂವಿ. ಏನು ಮೆಸೇಜ್ ಅಂತ ಹೇಳಿದ್ರೆ ಪಿಕ್ಚರಲ್ಲಿ ಹನಿ ಟ್ರ್ಯಾಪ್ ಅನ್ನೋದು ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಅಂತಲ್ಲ ಸುಮಾರು ಕಡೆ ನಡೆದಿದೆ. ಸೊ ಹನಿ ಟ್ರ್ಯಾಪ್ ಬಗ್ಗೆ ಒಂದು ಸಂದೇಶ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಒಟ್ಟಾರೆ ಹೇಳ್ಬೇಕಂದ್ರೆ ಹೆಣ್ಮಕ್ಳು ನೋಡೋಂಥ ಸಿನಿಮಾ. ಅದರಲ್ಲೂ ಈ ಹೆಣ್ಮಕ್ಳು ಈ ಒಂದು ಇವತ್ತಿನ ದಿವಸ ಈ ಕೋರಮಂಗಲ ಆಗಿರ್ಬೋದು, ಇಂದಿರಾನಗರ ಆಗಿರ್ಬೋದು, ಅಥವಾ ಹಲವಾರು ಈ ಸಂಸ್ಕೃತಿನ ಏನು ಹೊರ ರಾಜ್ಯದಿಂದ ಬಂದಂಥ ಮಹಿಳೆಯರು ಯಾವ ರೀತಿ ನಮ್ಮ ಸಂಸ್ಕೃತಿ ಹೆಣ್ಮಕ್ಳನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಮೂವಿ ಚೆನ್ನಾಗಿದೆ, ಬಂದು ಫುಲ್ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂಥ ಮೂವಿ, ಇಂಟ್ರೆಸ್ಟಿಂಗ್ ಇದೆ. ನೋಡ್ಬೋದು ಆರಾಮ್. ಒಂದು ಎಂಟರ್ಟೈನ್ಮೆಂಟ್ ಇದೆ. ಏನಂದರೆ ಈ ಡ್ರಗ್ಸು, ಈ ಹನಿ ಟ್ರ್ಯಾಪ್ ಎಲ್ಲ ಇದೆಲ್ಲ ಮಾಡೋದ್ರಿಂದ ಒಂದು ಒಳ್ಳೆ ಮೂವಿ ತೆಗೆದಿದ್ದಾರೆ. ಆಲ್ ದ ಬೆಸ್ಟ್. ಮೋಸ ಮಾಡ್ತಾರಲ್ಲ ಹುಡುಗಿಯರು, ಆ ಥರ ಮಾಡಬೇಡ. ಒಬ್ಬನ್ನೇ ಪ್ರೀತಿ ಮಾಡಿ ಚೆನ್ನಾಗಿರ್ಬೇಕು. ಈ ಥರ ಮೋಸ ಮಾಡಿ ಯಾಕೆ ಜೀವನ ಹಾಳು ಮಾಡ್ತಿದೆ. ಹುಡುಗರು ಭೀ ಅಷ್ಟೇ ಹೇಳೋದು, ಸುಮ್ಮನೆ ಯಾರ್ಯಾರಿಗೋಸ್ಕರ ಸಾಯ್ಬೇಡಿ. ಸುಮ್ಮನೆ ಹುಡುಗಿಯರಿಗೆ ಒಂದು ಮಾತು ಹೇಳ್ತೀನಿ, ನಿಯತ್ತಾಗಿ ಪ್ರೀತಿ ಮಾಡಿ. ಸುಮ್ಮನೆ ಯಾವುದೋ ಒಂದು ಹುಡುಗನ ಕೈ ಕೊಟ್ಟು ಇನ್ನೊಬ್ಬನ ಜೊತೆ ಇದು ಮೈ ಕೊಟ್ಟು ಅವೆಲ್ಲ ಯಾಕೆ, ಜೀವನ ಎಲ್ಲ ಇವು ವೇಸ್ಟು. ಅದಕ್ಕೆ ನಿಯತ್ತಾಗಿ ಪ್ರೀತಿ ಮಾಡಿ. ಹುಡುಗರು ಯಾವತ್ತೂ ನಿಯತ್ತಾಗಿ ಪ್ರೀತಿ ಮಾಡ್ತಾರೆ, ಅದಕ್ಕೆ ನಿಯತ್ತಾಗಿ ಪ್ರೀತಿ ಮಾಡಿ ಅಷ್ಟೇ. ಆ ಕಾನ್ಸೆಪ್ಟ್ ಎಲ್ಲ ಇಷ್ಟ ಆಯಿತು. ಅದು ಪ್ರೆಸೆಂಟ್ ಸಿಚುವೇಶನ್ಸ್ ಇರೋದ್ರಲ್ಲಿ ಸೊಸೈಟಿಯಲ್ಲಿ ಟ್ರೆಂಡ್ಗೆ ತುಂಬ ಕನೆಕ್ಟ್ ಆಗೋವಂಥ ಕಂಟೆಂಟ್ ಇತ್ತು. ತುಂಬ ಚೆನ್ನಾಗಿತ್ತು, ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಧರ್ಮ ಸರ್ದು. ಸರ್ ಕಂಟೆಂಟ್ ತುಂಬ ಚೆನ್ನಾಗಿದೆ. ಹನಿ ಟ್ರ್ಯಾಪ್ ಬಗ್ಗೆ ಈಗಿನ ಜನಕ್ಕೆ ಸ್ವಲ್ಪ ಕನೆಕ್ಟ್ ಆಗುತ್ತೆ ಅನಿಸುತ್ತೆ. ಹನಿ ಟ್ರ್ಯಾಪ್ ಬಗ್ಗೆ ಮಾತುಗಳಿದೆ, ತುಂಬ ಚೆನ್ನಾಗಿತ್ತು. ಸರ್ ಇನ್ನೊಂದು ಸತಿ ನೋಡ್ಬೋದು, ಚೆನ್ನಾಗಿದೆ ಫಿಲಮ್, ಇನ್ನೊಂದು ಸತಿ ನೋಡ್ಬೋದು. ಅಲ್ಲ ಫಸ್ಟ್ ಇರೋ ತುಂಬ ಚೆನ್ನಾಗಿದೆ, ನಮ್ಗೆ ತುಂಬ ಇಷ್ಟ ಆಯಿತು. ಫ್ಯಾಮಿಲಿ ಒಡ ಬಂದು ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ. ತುಂಬ ಇಷ್ಟ ಆಯ್ತು ನಿಮಗೆ? ನಮಗೆ ಹೀರೋ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಹೀರೋಯಿನ್ ಕೂಡ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಸರ್. ಅದೇ ಹೆಣ್ಮಕ್ಳು ತುಂಬ ಆಚೆಗಡೆ ಈ ಥರ ಲವ್ ಮಾಡ್ಕೊಂಡು ಸುತ್ತಬಾರ್ದು. ಸುತ್ತಿದ್ರೆ ತಾನು ಈ ಥರ ಪ್ರಾಬ್ಲಮ್ ಬರುತ್ತೆ. ಅಪ್ಪ ಅಮ್ಮ ನೋಡಿ ಇದ್ಮೇಲೆ ಆದರೂ ಬುದ್ಧಿ ಕಲ್ತ್ಕೊಳ್ಬೇಕು ಅನ್ನೋ ಆಸೆ. ತುಂಬ ಚೆನ್ನಾಗಿದೆ. ಆಗ ಧರ್ಮಕೀರ್ತಿರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ವೆಂಕಟೇಶ್ ಮೂರ್ತಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಮೇಡಮ್, ಎಲ್ಲ ಸೀನು ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿದೆ ಸರ್, ನೋಡ್ಬೋದು, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಸಾಂಗ್ಸು ಮತ್ತು ಇದೆಲ್ಲ ಇಷ್ಟ ಆಯಿತು. ಸ್ಟೋರಿನ ಇಷ್ಟ ಆಯಿತು, ಸಾಂಗ್ಸು ಇಷ್ಟ ಆಯಿತು. ಚೆನ್ನಾಗಿದೆ ಸರ್, ಎಲ್ಲರೂ ಫ್ಯಾಮಿಲಿ ಬಂದು ನೋಡ್ಬೋದು. ಸರ್ ಚೆನ್ನಾಗಿದೆ ಸರ್, ಇಷ್ಟ ಆಯ್ತು ಸರ್. ಫ್ಯಾಮಿಲಿ ಮೂವಿ ಎಲ್ಲರೂ ಬಂದು ನೋಡ್ಬೋದು, ಚೆನ್ನಾಗಿ. ಲವ್ ಮಾಡೋ ಹುಡುಗರು, ಹೆಣ್ಮಕ್ಳು, ಗಂಡು ಮಕ್ಳಿಗೆಲ್ಲ ತುಂಬ ಇಷ್ಟ ಆಯಿತು ಸರ್. ಈ ಥರ ಯಾವ ಥರ ಮೋಸ ಮಾಡ್ತಾರೆ ಅನ್ನೋದು ಜನಗಳಿಗೆ ಅವೇರ್ನೆಸ್ ಕ್ಲಿಯರ್ ಆಯ್ತು. ಚೆನ್ನಾಗಿ, ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿತ್ತು, ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಆ ಥರ ಆಯಿತು ಮೂವಿ. ಸಸ್ಪೆನ್ಸ್. ಬ್ಯಾಂಗ್ಳೂರಿನ ಏನೊಂದು ಒಟ್ಟಾರೆ ಬೆಂಗಳೂರಲ್ಲಿ ಏನು ಒಂದು ಹನಿ ಟ್ರ್ಯಾಪ್ನ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಹುಡುಗಿರು ಯಾವ ರೀತಿ ಹಾಳಾಗ್ತಾರೆ, ಒಂದು ಸಾಹುಕಾರಗಳು ಯಾಕೆ ಒಂದು ಹನಿ ಟ್ರ್ಯಾಪಲ್ಲಿ ಒಳಗಾಗ್ತಾರೆ ಅಂತ ಭಾಳ ವಿವರ ಕೊಟ್ಟಿದ್ದಾರೆ. ಇನ್ನು ಹೆಣ್ಮಕ್ಳು ಲವ್ ಅಂತ ಹೋಗ್ತಾರಲ್ಲ, ಆ ಲವ್ ಅನ್ನೋ ಪ್ರೀತಿ ಅಂತ ನಂಬಿಕೆ ಅಂತ ಹೋಗ್ಬಿಡ್ತಾರೆ. ಈ ರೀತಿ ಮೋಸ ಹೋಗ್ತಾರೆ. ಈ ರೀತಿ ಮೋಸ ಆಗದಿರೋ ಹೋಗ್ಬಾರ್ದು ಅಂತೇಳಿ ನನ್ನ ಅನಿಸಿಕೆ. ಇಂಥ ಸಿನಿಮಾಗಳು ನೋಡಿದ್ರೆ ಎಚ್ಚೆತ್ಕೊತಾರೆ. ಯೂತ್ಸು ನೋಡೋವಂಥ ಪಿಕ್ಚರು, ತುಂಬ ಮೆಸೇಜ್ ಇದೆ, ಎಲ್ಲರೂ ಬಂದು ನೋಡಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಮತ್ತು ಡೈರೆಕ್ಷನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೈಜ ಕತೆ ಇದೆ ಅನಿಸುತ್ತೆ. ಅಂದರೆ ಈಗಿನ ಏನು ನಮ್ಮ ಸೊಸೈಟಿಲಿ ನಡೀತಾ ಇದೆ ಅದೇ ಕತೆನ ತೋರಿಸಿದ್ದಾರೆ. ಸ್ವಲ್ಪ ಯಾವ ರೀತಿ ಪೇರೆಂಟ್ಸ್ಗಳು, ಯಾವ ರೀತಿ ಯೂತ್ಸು ಎಚ್ಚರವಾಗಿರ್ಬೇಕು ಅನ್ನೋದನ್ನ ತೋರಿಸಿದ್ದಾರೆ.